ಒಂದು ನಿಮಿಷ, ನಾನು ಅದನ್ನು ಮಾಸ್ತಿ ಅವ್ರದ್ದೊಂದು ಚಿಕ್ಕ ಹಂಗೆ ಅಡಿಷನ್ ಹೇಳ್ಬಿಡ್ತೀನಿ. ರೈಟಿಂಗ್ ಡೈಲಾಗ್ಸ್ ಸ್ಲ್ಯಾಂಗ್ ಅಂತ ಬಂದಿದ್ದಕ್ಕೋಸ್ಕರ ಮಾಸ್ತಿ ಅವ್ರು ಎಷ್ಟು ಅದ್ಭುತವಾಗಿ ನಮ್ಮ ಡೈಲಾಗ್ ವರ್ಷನ್ ಬರೆದು. ಒಂದೇನು ಅಂತಂದರೆ, ನಾವು ಕೂಡ ಮಾಸ್ತಿ ಅವರಿಗೆ ಇದು ಟಾರ್ಚರ್ ಅನ್ಸೋ ರೇಂಜ್ ತನಕನೂ ಪುಷ್ ಮಾಡಿದ್ದೀನಿ ನಾನು ಮಾಸ್ತಿಗೆ. ಯಾಕಂತಂದರೆ ನನಗೆ ಗೊತ್ತಿತ್ತು ಪೊಟೆನ್ಷಿಯಲ್ ಮಾಸ್ತಿ ಇನ್ನೂ ಚೆನ್ನಾಗಿ ಬರೀತಾರೆ ಅಂತ ಅಂದ್ಬಿಟ್ಟು. ಸೊ ಮಾಸ್ತಿ ಒಂದ್ಸತಿ ಬಂದು ಅವ್ರಿಗೆ ಮಾಸ್ತಿಗೆ ಹೆಂಗೆ ಅಭ್ಯಾಸ ಆಗಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಪ್ರೀವಿಯಸ್ ಪಿಕ್ಚರ್ ಹಂಗೆ ಅಭ್ಯಾಸ ಆಗಿದೆಯೋ. ಒಂದು ರೀಡಿಂಗ್ ಕೊಟ್ಟರೆ ಸರ್ ಚೆನ್ನಾಗಿದೆ ಸರ್, ಇದು ಓಕೆ ಸರ್ ಅನ್ನೋ ಥರನೇ ಮಾಸ್ತಿ ಯಾವಾಗ ಹೇಳೋದು. ನಾನು ಜಡೇಶ್ ಫಸ್ಟ್ ಅಂತಂದು ಕಳಿಸ್ಬಿಡೋದು ಅವ್ರನ್ನ. ಆಮೇಲೆ ನಾವಿಬ್ಬರು ಕೂತ್ಕೊಂಡು ಜಡೇಶ್ ಇದು ಓಕೆ ಇಲ್ಲ, ಇದು ಓಕೆ ಇಲ್ಲ, ಮಾಸ್ತಿಗೆ ಹೇಳಿ ಅಂದ ತಕ್ಷಣ ಮತ್ತೆ ಏನು ಸರ್ ಮತ್ತೆ ಫೋನ್ ಮಾಡ್ತಾ ಇದ್ದೀರಾ, ಬರ್ದಿದ್ದೀನಿಲ್ಲ ಸರ್, ಇದಕ್ಕಿಂತ ಇನ್ನೇನು ಸರ್ ಬರೆಯೋದು, ಇದಕ್ಕಿಂತ ಇನ್ನೇನು ಡೈಲಾಗ್ ಸರ್ ಅಂತ, ಬನ್ನಿ ಮಾಸ್ತಿಗೆ ಒಂದ್ಸತಿ ಕೂತ್ಕೊಳ್ಳೋಣ ಅಂತ. ಅಂದರೆ ಮೋಟಿವೇಟ್ ಮಾಡಿ ನನಗೆ ಒಂದು ಮಾಸ್ತಿದ್ ವೀಕ್ನೆಸ್ ಗೊತ್ತಿತ್ತು. ಏನು ಅಂದರೆ, ದರ್ಶನ್ ಸರ್ ಫಸ್ಟ್ ಟೈಮ್ ಬರಿತಾ ಇದ್ದೀನಿ, ನಾನು ಬೆಸ್ಟ್ ಬರಿಬೇಕು ಅಂತ ಮಾಸ್ತಿ ಫಿಕ್ಸ್ ಆಗ್ಬಿಟ್ಟಿದ್ರು. ಅದು ನನಗೆ ಗೊತ್ತಿತ್ತು. ಅದು ನನಗೆ ಗೊತ್ತಿತ್ತು. ಇದನ್ನ ಹೆಂಗಾರ ಮಾಡಿ ಎಷ್ಟಾಗುತ್ತೆ ಈ ಕಬ್ಬಿನ ಥರ ಹಿಂಡ್ಕೊಂಡ್ಬಿಡ್ಬೇಕು ನಾನು ಅಂತ. ನೋಡಿ ಯೋಚನೆ ಮಾಡಿ, ಬಾಸ್ ಬಾಯಲ್ಲಿ ಬರುತ್ತೆ ಡೈಲಾಗ್ ಇದು ಮಾಸ್ತಿಗಾರು. ಸರ್ ಎಲ್ಲ ಸೀನಲ್ಲೂ ಪಂಚ್ ಡೈಲಾಗ್ ಆಗುತ್ತಲ್ಲ ಸರ್, ಜನ ಮತ್ತೆ ಎಲ್ಲ ಸೀನಲ್ಲೂ ಪಂಚ್ ಡೈಲಾಗ್ ಹೊಡಿತಾರೆ ಅಂತ ಅನ್ಕೋತಾರೆ. ನೀವು ಬರೀರಿ ಮಾಸ್ತಿಗಾರು, ದರ್ಶನ್ ಸರ್ ಹೇಳಿದಾಗ ಅದು ಹಂಗೆ ಅನ್ಸುತ್ತೆ, ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಬರ್ಸಿದ್ದು ಒಂದು. ಸೊ ಅದೆಷ್ಟು ಡ್ರಾಫ್ಟ್ ಬರೆದು ಗೊತ್ತಿಲ್ಲ. ಅಟ್ಮೋಸ್ಟ್ ರಾತ್ರಿ 11 ಗಂಟೆಗೆಲ್ಲ ಫೋನ್ ಮಾಡಿ ಮಾಸ್ತಿ ಹತ್ರ ನಾವು ಕರೆಕ್ಷನ್ಸ್ ತಗೊಂಡು ಬರ್ದಿದ್ದೀವಿ. ಎಸ್ಪೆಷಲಿ ಒಂದು 3 ಸೀನು ಇವತ್ತು ಯಾವ್ದು ಮಾತಾಡ್ತಾ ಇದ್ದೀವಿ. ಒಂದು ಕ್ಲೈಮ್ಯಾಕ್ಸ್ ಸೀನ್ ಆಗಿರ್ಬೋದು, ಎರಡನೇದು ದರ್ಶನ್ ಸರ್ ಊಟ ಮಾಡೋದೊಂದು ಸೀನ್ ಆಗಿರ್ಬೋದು. ಈ ಥರದೊಂದು 3 ಸೀನು ಯಾವ್ದು ಇವತ್ತು ರೈತರ ಸೀನು. ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತೀರಲ್ಲ, ಅದೇ ಮಾಸ್ತಿ ಅವ್ರಿಗೆ ಹೈಯೆಸ್ಟ್ ಟಾರ್ಚರ್ ಕೊಟ್ಟಿದ್ದು. ನಾವು ಒಂದು 10 ವರ್ಷ ಬರ್ದಿರ್ಬೋದು ಅವರು. ಒಂದೊಂದು ಲೈನ್ ಪಿಕ್ ಮಾಡಿ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ನಾವೇ ಒಂಚೂರು ಎನ್ಕರೇಜ್ ಮಾಡಿದಾಗ ಅದಾಗುತ್ತೆ ಅನ್ನೋದು ಒಂದು. ಆ್ಯಂಡ್ ಸ್ಲ್ಯಾಂಗ್ ಬಗ್ಗೆ ಬಂದಾಗ ಸರ್ ಮಾಸ್ತಿ ಅವ್ರು ನಂಗೆ ಓಪನ್ ಆಗಿ ಹೇಳಿದ್ರು, ಸರ್ ನೀವು ಮಂಡ್ಯ ಮೈಸೂರು ಕಡೆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ, ಸೊ ಆ ಸ್ಲ್ಯಾಂಗ್ ಬರಬೇಕು ಸರ್. ನಂದು ಎಕ್ಸಾಕ್ಟ್ ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತಂದಾಗ ನಾವು ಮಾಸ್ತಿ ಸರ್ ಮತ್ತು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ ಇಡೀ ಸ್ಕ್ರಿಪ್ಟನ್ನು ಸರ್ ನಾವು ಓನ್ಲಿ ಲ್ಯಾಂಗ್ವೇಜ್ ಆ ಭಾಷೆ ಮಾತ್ರ ಅಳವಡಿಸೋದಕ್ಕೆ BA ಮಧು ಸರ್ ನಮ್ಮ ಡೈಲಾಗ್ ರೈಟರ್, ನಿಮಗೆಲ್ಲ ಗೊತ್ತಿರ್ಬೋದು, ಸೀನಿಯರ್ ಡೈಲಾಗ್ ರೈಟರು. ಅವರು 80s 90s ಅದ್ಭುತವಾದ ಸಿನಿಮಾಗಳು, ಶ್ರುತಿ ಮೇಡಮ್ ಅವ್ರದ್ದು ಹಲವಾರು ಸಿನಿಮಾಗಳನ್ನ ಅವಾಗ ಡೈಲಾಗ್ ರೈಟಿಂಗ್ ಮಾಡಿದ್ರು. ಮಹೇಂದರ್ ಸರ್ ಫಿಲಮ್ಸ್ ಆಗಿರಲಿ ಅಥವಾ S9 ಸರ್ ಅವ್ರ ಫಿಲಮ್ಗಳಿಗೆಲ್ಲ. ಸೊ ಅವರು ಮೈಸೂರು ಪ್ರಾಂತ್ಯದವ್ರು, ಅವ್ರಿಗೆ ಇದ್ರ ಬಗ್ಗೆ ಹೋಲ್ಡ್ ಇದೆ ಅಂದ್ಬಿಟ್ಟು ನಾವು ಅವರಿಗೆ ಸರ್ ಡೈಲಾಗ್ಸ್ ಏನು ಚೇಂಜ್ ಆಗೋದು ಬೇಡ, ಬಟ್ ಆ ಭಾಷೆ ಮಾತ್ರ ಅಲ್ಲಿದ್ದು ಸೌಂಡ್ ಆಗಬೇಕು ಅಂದಿದ್ದಕ್ಕೆ ಇಡೀ ಒಂದು ವರ್ಷನ್ನ ಅವ್ರು ಬರ್ಕೊಟ್ರು. ಸೊ ಈ ಸ್ಲ್ಯಾಂಗ್ ಏನಿದೆ, ಸೊ ಆ ಮಧು ಸರ್ ಬರೆದಂಥ ಸ್ಲ್ಯಾಂಗ್ ಸರ್ ಇದು. ಮೇಕಪ್ ಬಗ್ಗೆ ಬಂತು. ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಏಂಜಲ್ಸ್ ಇಂದ ಯಾರನ್ನೂ ಕರ್ಕೊಂಡ್ಬಂದಿಲ್ಲ. ದರ್ಶನ್ ಸರ್ ಅವರ ಪರ್ಸನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತ ಅಂದ್ಬಿಟ್ಟು ಅವ್ರು ಆ್ಯಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ, ಮಾಡಿಸ್ಬೇಕು ಇದನ್ನ ಅಂತ ಒಂದಷ್ಟು ಕಡೆ ಹುಡುಕಿದ್ವಿ. ಇದಕ್ಕೆ ಫಸ್ಟು ರಾಕ್ಲೈನ್ ಸರ್, ನೀನು ನಮ್ಮೂರನ್ನ ಒಂದ್ಸತಿ ಟ್ರೈ ಮಾಡಮ್ಮ, ಅವ್ರು ಮಾಡಲಿ, ನಿನಗೆ ಸಮಾಧಾನ ಆಗಿಲ್ಲ ಅಂತಂದರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲರೂ ಹೋಗೋಣ ಅಂತಂದರು. ದರ್ಶನ್ ಸರ್ ಕೇಳಿದೆ, ಆಯಿತು ಶನ ಇನ್ನು ಮೂರ್ತಿ ಮಾಡ್ತಾನೆ ಅಂದರೆ ನೀನು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡು, ಅವ್ನು ಮಾಡ್ತಾನೆ ಅಂತಂದರು. ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ, ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು. ಸೊ ಮೂರ್ತಿಗೆ ಹಿಂಗಿದೆ ಹಿಂಗೆಲ್ಲ ಡಿಸೈನ್ ಮಾಡಿದ ತಕ್ಷಣ ಅವ್ರು ಒಂಚೂರು ಟೈಮ್ ತೊಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು, ಸರ್ ಸ್ಕಿನ್ ಟೋನ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ಗೆ ಒಂದು 2 ಸತಿ ನಾವು ಲುಕ್ ಟೆಸ್ಟ್ ಮಾಡಿದ್ದೀವಿ. ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾರ್ಚರ್ ಕೊಟ್ಟು ಬಸ್ ಬರ್ತೀವಿ ಇನ್ನೊಂದು ಸತಿ ಅಂತ. ಸೊ ಹೋಗಿ ಒಂದು 2 ಸತಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದಮೇಲೆ ಆ ಲುಕ್ ತೊಗೊಂಬಂದಿದ್ದು. ಹೇರ್ಸ್ ಅದು ಓಲ್ಡರ್ ಗೆಟಪ್ದು ಹೇರ್ ಆಗಿರಲಿ, ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಐಡಿಯಾಗಳಿತ್ತು ನನಗೆ. ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ದು, ಇಲ್ಲ ಈ ಥರ ಶಾರ್ಟಲ್ಲಿ ಹೋಗೋಣ, ಯಾಕಂದರೆ ಯಂಗರ್ ಗೆಟಪಿಗೆ ಬೇರೆ ಥರ ಇದೆ, ಇಲ್ಲಿ ಈ ಥರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು. ಸೊ ಓವರ್ ಆಲ್ ಒಂದು ಟೀಮಾಗಿ ವರ್ಕ್ ಮಾಡಿದ್ವಿ. ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ದು, ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ದು ನೋಡ್ಕೊಂಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು.